ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ನಾರಾಯಣ ನಾರಾಯಣ ಪಾವನ ಗುಣ ಹರಿ ಹರಿ ಪರಮದಯಾ ನಿಲಯ ಹರಿ ಪಾವನ ಗುಣ ಹರಿ ಹರಿ ಮಾಯಾ ಮಾನುಷ ರೂಪ ಮಾಯಾತೀತ ಮಂಗಳದಾತ ವೇದಾಂತವದೋ ವದನ ವಿಹಾರ ವೇದಾಂತವದೋ ವದನ ವಿಹಾರ ವೇದಮಯ ಪರಮಾನಂದ ರೂಪ ವೇದಮಯ ಪರಮಾನಂದ ರೂಪ ಪಾವನ ಗುಣ ಹರಿ ಹರಿ ಪರಮದಯಾ ನಿಲಯ ಹರಿ ಪಾವನ ಗುಣ ಹರಿ. ನಾರಾಯಣ ನಾರಾಯಣ. ಯಾರು ಬಂದರು? ನಿಮಗೆಲ್ಲ ಈಗಾಗಲೇ ಗೊತ್ತಿರಬೇಕು. ನಾರದ ಬಂದದ್ದು. ನಾರದ ಅಂದ ತಕ್ಷಣ ನಮಗೆ ತತ್ಕ್ಷಣದಲ್ಲಿ ಯಾವ ಚಿತ್ರ ಬರ್ತದೆ? ತಲೆಯಲ್ಲಿ ಜುಟ್ಟು, ಅದಕ್ಕೊಂದು ಮಲ್ಲಿಗೆ ಮಾಲೆ, ಕೊರಳಲ್ಲಿ ಹಾರ, ಕೈಯಲ್ಲಿ ವೀಣೆ ಮತ್ತು ಚಿಟಿಕಿ, ಹಣೆಯಲ್ಲಿ ವಿಷ್ಣು ತಿಲಕ, ನಗುಮುಖವನ್ನು ಹೊತ್ತುಕೊಂಡು ನಾರಾಯಣ ನಾರಾಯಣ ಅಂಥ ಬರುವಂಥವನೇ ನಾರದ. ಹಾಗಾದರೆ ನಾರದ ದೇವರ್ಷಿ ಯಾಕೆ ಬಂತ ಹೆಸರು? ನೋಡೋಣ. ಋಷಿ ಅಂದರೆ ಜ್ಞಾನಿ, ಮಹರ್ಷಿ ಅಂದರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು, ಬ್ರಹ್ಮರ್ಷಿ ಅಂದರೆ ಜ್ಞಾನಕ್ಕಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡಿರುವುದು ಬ್ರಹ್ಮರ್ಷಿ. ಹಾಗಾದರೆ ದೇವರ್ಷಿ ಅಂದರೆ ತತ್ವಜ್ಞಾನವನ್ನು ಹೊಂದಿರುವಂತಹ, ದಾನ ಮಾಡುವಂತಹ ಮನಸ್ಸುಳ್ಳವನು. ಅಂದರೆ ಇಲ್ಲಿ ನಾರದನಿಗೆ ದೇವರ್ಷಿ ಅಂತಂದರೆ ತತ್ವಜ್ಞಾನವನ್ನು ರಾಜಾದಿರಾಜರುಗಳಿಗೆ, ದೇವಾನುದೇವತೆಗಳಿಗೆ ದಾನ ಮಾಡುವವನೇ ನಾರದ. ಹಾಗಾಗಿ ಅವನಿಗೆ ದೇವರ್ಷಿ ಅಂತ ಹೆಸರು ಬಂತು. ಹಾಗಾದರೆ ನಾರದನ ಅಪ್ಪ ಅಮ್ಮ ಯಾರು? ನಾರದನಿಗೆ ಅಮ್ಮ ಇಲ್ಲ. ಅವನು ಬ್ರಹ್ಮನ ತೊಡೆಯಿಂದ ಹುಟ್ಟಿದವನಂತೆ. ಬ್ರಹ್ಮನ ಮಾನಸಪುತ್ರರು ಅಂತ ಹೇಳ್ತಾರೆ. ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಉಲ್ಲೇಖ ಮಾಡ್ತಾರೆ. ಇರಲಿ, ಮೊದಲೆಲ್ಲ ದೇವತೆಗಳ ಅಂಗಾಂಗಗಳಲ್ಲಿ ಹುಟ್ಟಿದ್ರಂತೆ. ಸಂಕಲ್ಪ ಮಾತ್ರದಲ್ಲಿ ಇವತ್ತು ಇಂಥ ಭಾಗದಿಂದ ಹುಟ್ಟಿಸಬೇಕು ಅಂತ ಮನಸ್ಸಿಗೆ ಬಂದರೆ ಹುಟ್ಟಿಸ್ಬಿಡೋದಂತೆ. ಹಾಗೆ ಮಾನಸಿಕವಾಗಿ ಮನಸ್ಸಿನಿಂದ ಇಂಥವರು ಉದ್ಭವ ಆಗಲಿ ಅಂತ ಹೇಳಿದ ತಕ್ಷಣ ಹುಟ್ಟುಬಿಡ್ತಿದ್ರು ಅಂತಾಯಿತು. ಹಾಗಾಗಿ ನಾರದ ಬ್ರಹ್ಮನ ಮಾನಸ ಪುತ್ರ ಅಥವಾ ತೊಡೆಯಿಂದ ಹುಟ್ಟಿದವನು, ಎರಡೂ ಇಟ್ಕೊಳ್ಳಿ. ಹಾಗಾದರೆ ನಾರದ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ನೋಡೋದಾದರೆ ಉಪಬ್ರಹ್ಮಣ ಎಂಬಂತಹ ಗಂಧರ್ವ ರಾಜ ಇದ್ದ. ಅವನು ತುಂಬ ಸುಂದರಾಗಿದ್ದ, ಸಂಗೀತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ. ಅವನು ಸುಂದರವಾಗಿ ಇರೋದರಿಂದ, ಸಂಗೀತದಲ್ಲಿ ಪಾಂಡಿತ್ಯವನ್ನು ಹೊಂದಿರೋದನ್ನೆಲ್ಲ ಸ್ತ್ರೀಯರು ಅವನನ್ನು ಬೆನ್ನಟ್ಟಿ ಬರ್ತಿದ್ರು. ಅವನು ಕೂಡ ಎಲ್ಲ ಸ್ತ್ರೀಯರನ್ನು ಒಳಗೊಂಡು ಅವರ ಜೊತೆಯಲ್ಲೇ ಕಾಲ ಕಳೆಯುವುದು ಜಾಸ್ತಿ ಆಗಿತ್ತು. ಒಂದು ದಿನ ದೇವತೆಗಳ ಚಿತ್ರದಲ್ಲಿ ಗಂಧರ್ವರಿಗೆಲ್ಲ ಹಾಡುವುದು ಅಂತಾಯಿತು. ಎಲ್ಲ ಗಂಧರ್ವರು ಹಾಡಿದರು. ಈ ಉಪಬ್ರಹ್ಮಣ ಎನ್ನುವಂತಹ ಗಂಧರ್ವನಿಗೂ ಕೂಡ ಹಾಡಲಿಕ್ಕೆ ಅವಕಾಶ ಕೊಟ್ಟರು. ಅವನು ಬಂದ, ಹಾಡಿದ. ಏನು ಹಾಡಿದ? ಎಲ್ಲ ಹುಡುಗಿಯರನ್ನೊಳಗೊಂಡು, ಹೆಣ್ಣುಗಳನ್ನೆಲ್ಲ ಒಳಗೊಂಡು ಭೋಗ ಸಹಿತವಾದಂತಹ ಹಾಡನ್ನು ಹಾಡಿದ. ಅದು ಏನು ಸಭೆಯಾಗಿತ್ತು? ಧರ್ಮ ಸಭೆಯಾಗಿತ್ತು. ಒಂದು ರೀತಿ ಸಭೆಗೆ ಅವಮಾನವಾದಂತಾಯಿತು. ಆಧ್ಯಾತ್ಮದ ಸಭೆಯಲ್ಲಿ ಈ ರೀತಿ ಅಶ್ಲೀಲವಾದಂತಹ ಹಾಡನ್ನು ಹಾಡಿದಂತಹ ಗಂಧರ್ವನಿಗೆ ಅಲ್ಲಿದ್ದವರು
ಶಾಪವನ್ನು ಕೊಟ್ಬಿಟ್ರು. ಏನಂತ? ನೀನು ಒಂದು ಬಡ ದಾಸಿಯ ಮನೆ ಮಗನಾಗಿ ಜನಿಸು ಅಂತ ಶಾಪವನ್ನು ಕೊಟ್ಬಿಟ್ರು. ಆಗ ಅವನು ಒಂದು ಬಡ ಕುಟುಂಬದಲ್ಲಿ ಒಂದು ಬ್ರಹ್ಮಜ್ಞಾನಿಯ ಮನೆಯಲ್ಲಿ ಕೆಲಸ ಮಾಡುವಂಥವಳ ಮಗನಾಗಿ ನಾರದ ಜನಿಸಿದ. ಮುಂದೇನಾಯಿತು ನೋಡೋಣ. ನಮಸ್ಕಾರ.